ಶ್ರೀಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮರತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಕಲ್ಯಾಣಾತ್ಮಕಗಾತ್ರಾಯ ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀಂ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕಾರಾಸನಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸ್ರಗ್ಭೂಷಿತಾಂ ಉಜ್ವಲಾಂ ವಾಂಗೌರೀಂ ತ್ರಿಪುರಾಂ ಫರಾತ್ಪ್ರಕಲಾಂ ಶ್ರೀಚಕ್ರ ಸಂಚಾರಣೀಂ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಮನಸ್ಸಿಗೆ ಉಂಟಾಗುವಂತಹ ಒಂದಷ್ಟು ಗಾಢವಾದಂಥ ನೋವುಗಳನ್ನು ದೂರ ಮಾಡಿಕೊಂಡು ಸಮಾಧಾನ ಪಡುವಂಥ ಯೋಗಫಲ, ವ್ಯವಹಾರಗಳಲ್ಲಿ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗಫಲ, ಒಂದು ಆಶ್ಚರ್ಯಚಕಿತವಾಗಿರ್ತಕ್ಕಂಥ ವಿಚಾರಗಳನ್ನು ತಂದುಕೊಳ್ಳುವಂಥ ಯೋಗಫಲ, ಹಣಕಾಸಿನ ವಿಚಾರದಲ್ಲಿ ಬರುವಂಥ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಬಹುದು. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸಬಹುದು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಆಲೋಚನೆಗಳನ್ನು ದೂರ ಮಾಡಿಕೊಂಡು ಒಂದಷ್ಟು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂತಹ ನೋವುಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. 21 ಗರಿಕೆಯನ್ನು ತಂದು ಕೆಂಪು ಗಂಧವನ್ನು ಮಾಡಿಕೊಂಡು ಆ ಕೆಂಪು ಗಂಧದಲ್ಲಿ ಗರಿಕೆಯನ್ನು ಹತ್ಕೊಂಡು ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಹೇಳಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಯಾರೊಬ್ಬರು ಹೇಳುವ ಮಾತಿಗಿನ್ನ ನಿಮಗೆ ಸರಿ ಅನ್ಸೋದನ್ನು ಮಾತ್ರ ಮಾಡಿ. ಇದರಿಂದ ಸಾಕಷ್ಟು ಒಳಿತನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ಬೋದು. ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಮಾಡುವಂಥ ಕೆಲಸ ಯಶಸ್ಸು ಕಾಣದಂಥ ರೀತಿಯಲ್ಲಿ ಬಹಳಷ್ಟು ಮನಸ್ಸನ್ನು ನೊಂದುಕೊಂಡಿದ್ದೀರಿ. ಯಾರು ನನ್ನವರು ಅಂತ ನಂಬಿದ್ದೀರೋ ಅವರಿಂದ ಕಾಣ್ತಿರ್ತಕ್ಕಂಥ ಒಂದಷ್ಟು ಮೋಸದ ಕ್ಷಣಗಳು, ಅಥವಾ ಅವರು ಎಲ್ಲೋ ಒಂದು ಕಡೆ ನಿಮ್ಮನ್ನು ದೂರ ಮಾಡ್ತಕ್ಕಂಥದ್ದು, ಅಥವಾ ನೀವು ನಂಬಿ ಹೋದಾಗಲೂ ಸಹಿತ ನಿಮ್ಮನ್ನು ಸರಿಯಾಗಿ ಗಮನಿಸದಿರ ಇದ್ದಂಗೆ ಆಗುವಂತಹ ಪರಿಸ್ಥಿತಿ, ಜೊತೆಗೆ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥವ್ರು ಒಂದಷ್ಟು ಮಟ್ಟಿಗೆ ಅವರ ಮಾತಿನ ವೈಖರಿ, ಮಾತಿನ ಶೈಲಿ ಸ್ವಲ್ಪ ಬದಲಾದಾಗ ನಿಮ್ಮ ಮನಸ್ಸಿನ ಮೇಲೆ ಆಗ್ತಿರ್ತಕ್ಕಂಥ ಗದಾಪ್ರಹಾರ ಇದೆಯಲ್ಲ, ನೋವಿನ ಕ್ಷಣ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಹಾಗಾಗಿ ತುಂಬ ಎಚ್ಚರಿಕೆಯ ನಡೆಯಬೇಕು. ಹಾಗೆ ಭಾಳಷ್ಟು ಜೋಪಾನ ಬೇಕು. ಮನೆ ದೇವರ ಆರಾಧನೆ ಮಾಡಿ. ಸಾಧ್ಯವಾದಷ್ಟು ಇಂತಹ ಸಮಸ್ಯೆಗಳು ಬಂದಾಗ, ಕೆಲವಷ್ಟು ಅವಮಾನಕ್ಕೆ ಈಡಾದಾಗ, ಕೆಲವಷ್ಟು ಮಾನಸಿಕವಾದಂತಹ ಒತ್ತಡಗಳೆದುರಾದಾಗ ನಿಮ್ಮ ಕಷ್ಟ, ನಿಮ್ಮ ಮನಸ್ಸಲ್ಲಿರುವಂಥ ನೋವನ್ನು ಮತ್ತೊಬ್ಬರಲ್ಲಿ ಹೇಳಬೇಕಾದ್ರೆ ಒಂದು ವೃಕ್ಷಗಳ ಬಳಿ ಹೇಳಿ. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಅಥವಾ ಹನುಮನ ಆರಾಧನೆ ಮಾಡಿ. ಹಾಗೆ ಸಾಧ್ಯವಾದರೆ ಒಂದು ಅಶ್ವತ್ಥ ವೃಕ್ಷ ಅಥವಾ ಬೇವಿನ ವೃಕ್ಷ ಅಥವಾ ಔದುಂಬರ ವೃಕ್ಷ, ಇಂತಹ ವೃಕ್ಷಗಳ ಸಾನ್ನಿಧ್ಯಕ್ಕೆ ಹೋಗಿ, ಯಾವುದೇ ವೃಕ್ಷಗಳ ಸಾನ್ನಿಧ್ಯಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಹೇಳುವಾಗ ಆ ಕ್ಷಣಕ್ಕೆ ನಿಮ್ಮ ಸಮಸ್ಯೆಗಳಂತಕ್ಕಂಥದ್ದು ಖಂಡಿತ ಹೇಳ್ತೀನಿ ಮಂಜಿನ ಗಡ್ಡೆ ಥರ ಕರಗುತ್ತೆ. ಇದರ ಪ್ರಯೋಗ ಮಾಡಿ ನೋಡಿ. ಯಾಕೆಂದರೆ ವೃಕ್ಷಗಳಿಗೆ ಜೀವ ಇದೆ. ನಿಮಗೆ ಅದರ ಸ್ವರ ಕೇಳದಿರೇ ಇರ್ಬೋದು, ಆದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಸಿಗಬೇಕೋ ಅದು ಖಂಡಿತ ಅಲ್ಲಿ ಸಿಗುತ್ತೆ. ಹಾಗೆ ಒಂದಷ್ಟು ನೋವುಗಳಿದೆ ಅಂತ ಮತ್ತೊಬ್ಬರ ಬಳಿ ಬಾಯಿ ಬಿಚ್ಚಿ ಹೇಳಬೇಡಿ. ಯಾವತ್ತೂ ನಗುಮುಖ ಇದ್ದರೆ 4 ಜನರ ಜೊತೆಗೆ ನಿಂತು ನಗಬೇಕು. ಆದರೆ ನಿಮ್ಮ ಅಳುಮುಖ ಇದ್ದರೆ ಅಥವಾ ನಿಮಗೊಂದು ಸಮಸ್ಯೆ ಅಂತ ಎದುರಾದರೆ ಆ ಸಮಸ್ಯೆಯನ್ನು ಅಲ್ಲಿಂದಲೇ ಅದನ್ನು ದೂರ ಮಾಡ್ಕೊಳ್ಬೇಕು. ಆಗಲೇ ಅದರಿಂದ ಅನುಕೂಲ ಸಿದ್ಧಿ ಆಗುವಂಥದ್ದು. ಗುರುವಿನ ಅನುಗ್ರಹದೊಂದಿಗೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳ ಮಧ್ಯದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ತಾವು ಏನು ಅಂದುಕೊಂಡ್ರೂ ಒಂದು ಕಾರ್ಯಸಿದ್ಧಿನೇ. ಆದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ. ಕೆಲವಷ್ಟು ವಸ್ತುಗಳನ್ನು ಇಟ್ಟು ಮರಿತೀರಿ, ಎಲ್ಲೋ ಹುಡುಕಾಡ್ತಾ ಇರ್ತೀರಿ. ಇರೋದೊಂದು ಕಡೆ, ಹುಡುಕಾಡೋದೊಂದು ಕಡೆ. ಆದರೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಯಾರೊಬ್ಬರೊಂದಿಗೆ ಏನು ವ್ಯವಹಾರ ಮಾಡ್ತೀರೋ ಆ ವ್ಯವಹಾರಗಳು ಯಾವುದೂ ಕೈಗಂಟದಿರ ಸಮಸ್ಯೆಯನ್ನು ಹೊರತೀರಿ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಅಥವಾ ಮಾನಸಿಕವಾದಂತಹ ಒತ್ತಡ, ಕೆಲವು ಕಾಗದ ಪತ್ರಗಳಿಗೆ ದೌರ್ಜನ್ಯದಿಂದ ಗರ್ಜನೆ ಮಾಡಿ ಸೈನ್ ಹಾಕಿಸುವಂಥದ್ದು. ಮನೆಯಲ್ಲಿದ್ದರೂ ಎಲ್ಲೇ ಹೋದರೂ ನಿಮ್ಮ ಯಾವುದೇ ಕೆಲಸಗಳನ್ನಾದರೂ ಒಂದನ್ನು 2 ಬಾರಿ ಆಲೋಚನೆ ಮಾಡಿ ಸರಿಯಾದ ನಿಲುವು ತೀರ್ಮಾನಕ್ಕೆ ಬರ್ತಕ್ಕಂಥದ್ದೇ ಸರಿ ಎಂಬತಕ್ಕಂಥದ್ದನ್ನು ಅರ್ಥಕೊಳ್ಬೇಕು. ಸ್ತ್ರೀಯರು ಮಾತ್ರ ಆದಷ್ಟು ಮೌನದಿಂದಿರಿ, ಸಮಾಧಾನದಿರಿ, ಹಸನ್ಮುಖಿಯಾಗಿ ನಗನಗ್ತಾ ಇರಿ. ಬರುವ ಕಷ್ಟ ಏನೇ ಇರಲಿ ಆ ಕಷ್ಟಕ್ಕೊಂದು ಪರಿಹಾರವನ್ನು ಹುಡುಕೊಳ್ಬೋದು. ಹಾಗೆ ಮನೆ ದೇವರ ಪ್ರಾರ್ಥನೆ ಮಾಡಿ.
ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸಿದ್ಧ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹದ್ದು ಬಹಳಷ್ಟು ಉತ್ತಮ. ಇದರಿಂದ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗುವಂಥ ಕಾಲ, ಒಂದು ಹೊಸತನವನ್ನು ನೋಡುವ ಕಾಲ, ಹೊಸ ಜವಾಬ್ದಾರಿಗಳನ್ನು ಹೊರುವಂಥ ಕಾಲ, ಮನಸ್ಸಲ್ಲಿರ್ತಕ್ಕಂಥ ಒಂದು ಮಾನಸಿಕವಾದಂಥ ಒತ್ತಡಗಳನ್ನು ದೂರ ಮಾಡಿಕೊಂಡು ಆದಷ್ಟು ನಿಮ್ಮ ಕೆಲಸದಲ್ಲೇ ಒಂದು ಪ್ರಗತಿಯನ್ನು ಕಾಣುವಂತಹದ್ದು. ಜೊತೆಯಲ್ಲಿರ್ತಕ್ಕಂಥವರ ನಿಂದನೆಯ ಮಾತು, ಮೇಲಧಿಕಾರಿಗಳಿಂದ ಸ್ವಲ್ಪ ಗರ್ಜನೆ, ಜೊತೆಗೆ ಆಗುವಂತಹ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಎಲ್ಲವನ್ನೂ ಸಹಿತ ಕಂಡುಕೊಳ್ಬೋದು. ಆದರೆ ಒಂದಷ್ಟು ಒತ್ತಡಕ್ಕೆ ಸಿಲುಕೊಳ್ಳೋ ಪರಿಸ್ಥಿತಿ ಇದೆ. ನಿಮ್ಮ ವ್ಯವಹಾರಗಳು ಏನೇ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯವಾಗಿ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ. ಇದರಿಂದ ಒಳಿತನ್ನು ಕಾಣ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಉದ್ಯೋಗಕ್ಕಾಗಿ ಹೊರಡತಕ್ಕಂಥವ್ರು ಆದಷ್ಟು ಸರಿಯಾದ ಸಮಯಕ್ಕೆ ಹೊರಡಿ. ನಿಮ್ಮ ಮೇಲಧಿಕಾರಿಗಳು ನಿಂದನೆ ಮಾಡುವಂಥ ಕಾಲನೂ ಇರುತ್ತೆ. ಸಾಧ್ಯವಾದಷ್ಟು ಜವಾಬ್ದಾರಿ ಇರಲಿ. ಧೈರ್ಯ ಒಂದು ಮಾತ್ರ ಬಹಳ ಬಲವಾಗಿ ಬೇಕಾಗುತ್ತೆ. ಈ ಮಧ್ಯದಲ್ಲಿ ಶಿವನ ಆರಾಧನೆ ಮಾಡುವಂಥದ್ದೇ ಬಹಳ ಸುಂದರ ಅನಿಸುತ್ತೆ. ಅದಕ್ಕಾಗಿ ಶಿವಧ್ಯಾನವನ್ನು ಮಾಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗಾಗಿ ನಿಮ್ಮ ಅದೃಷ್ಟ ರೇಖೆ ಎಂಬತಕ್ಕಂಥದ್ದು ಬಹಳ ಸುಂದರವಾಗಿದೆ. ಆದರೆ ಏನೇ ಮಾಡಬೇಕಾದ್ರೂ ತಾಳ್ಮೆ ಬೇಕು. ತಾಳ್ಮೆಯಿಂದ ಹೊರಟ್ರೆ ಮಾತ್ರ ಫಲಗಳು ಸಿಗ್ತಕ್ಕಂಥದ್ದು. ಇಲ್ಲ ಅಂದರೆ ಸಮಸ್ಯೆ ಸೆರಮಾಲೆ ಸಾಕಷ್ಟು ಆಗುತ್ತೆ. ನಿಮ್ಮ ಗುರು ಹಿರಿಯರೊಂದಿಗೆ ಮತ್ತು ಮನೇಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೋ ಅದನ್ನು ನೀವು ವ್ಯವಸ್ಥಿತವಾದ ರೀತಿ ನಡೆಸ್ಕೊಳ್ಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನೀವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ನಡೆದು ಏನೋ ಒಂದು ಸಾಧನೆ ಮಾಡಬಲ್ಲೆ, ಸಾಧಿಸಬಲ್ಲೆ ಎಂಬತಕ್ಕಂಥ ಆತ್ಮವಿಶ್ವಾಸ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬಂದು ಒದಗುವಂಥ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗದಿಲ್ವೇನೋ ಎಂಬತಕ್ಕಂಥದ್ರ ಒಂದು ಭಯ ನಿಮಗೆ ಬಾಧಿಸ್ಬೋದು. ಆದರೂ ಭಯಪಡಬೇಕಾದ್ದಿಲ್ಲ. ಮಾನಸಿಕವಾದಂತಹ ಒತ್ತಡಗಳಿರ್ಬೋದು, ಒಂದಷ್ಟು ನಿಷ್ಠೂರಕ್ಕೊಳಗಾಗುವ ಪರಿಸ್ಥಿತಿ ಇರ್ಬೋದು, ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಅಥವಾ ಅರ್ಧ ತಲೆನೋವು, ಕಣ್ಗಳು ಉರಿ ಬರ್ತಕ್ಕಂಥದ್ದು, ಯಾವುದಾದ್ರು ಒಂದು ಕೆಲಸ ಮಾಡಲಿಕ್ಕೆ ಮುಂದಾಗಿ ಅದನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಏನಾದ್ರು ಒಂದು ಸಾಧನೆ ಮಾಡಬಲ್ಲೆ, ಸಾಧಿಸಬಲ್ಲೆ, ಅಥವಾ ನಾನು ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನು ಮಾಡಬಲ್ಲೆ ಎಂಬತಕ್ಕಂಥ ಆತ್ಮವಿಶ್ವಾಸವನ್ನು ತಾವು ತಂದುಕೊಳ್ಬೇಕು. ವ್ಯವಹಾರಗಳನ್ನು, ಆರ್ಥಿಕ ಪರಿಸ್ಥಿತಿಯನ್ನು, ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನೀವು ಚಿಂತನೆ ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನು. ನಿಮ್ಮ ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಕಾಯಕವನ್ನು ಸಿದ್ಧಿಪಡಿಸ್ತಕ್ಕಂಥದ್ದು. ನಿಮ್ಮದೇ ಆದಂತಹ ಒಂದಷ್ಟು ಕ್ರಮಗಳನ್ನು ಅನುಸರಿಸ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹೊಸತನದ ಬಗ್ಗೆ ಚಿಂತನೆ ಮಾಡ್ತೀರಿ. ಹೊಸ ಹೊಸ ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿರ್ತೀರಿ. ಏನೇ ಮಾಡಿದ್ರೂ ಅದರಲ್ಲೊಂದಿಷ್ಟು ಫಲಗಳಲ್ಲಿ ಲಾಭವನ್ನು ಕಳಿಸ್ತೀರಿ. ನೀವು ಮಾಡುವಂಥ ಕೆಲಸ, ನಿಮ್ಮ ವೃತ್ತಿ ಧರ್ಮ, ನೀವು ಮಾಡುವಂಥ ಯಾವುದೇ ಒಂದು ವ್ಯಾಪಾರ ವ್ಯವಹಾರ, ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹಿತ ಸ್ವಲ್ಪ ಮಟ್ಟಿಗೆ ಬೆಳಕೆ ಇದೆ. ಏನೂ ಭಯಪಡಬೇಕಾದ್ದಿಲ್ಲ. ಅದರ ಮಧ್ಯದಲ್ಲಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತೀರಿ. ಇನ್ನಷ್ಟು ಲಾಭವನ್ನು ಗಳಿಸ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಅಥವಾ ಯಾವುದಾದ್ರು ಕಾಗದ ಪತ್ರಗಳಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ವಿಚಾರ, ಯಾವುದೇ ಒಂದು ವಿಚಾರ ಆದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಲಾಭವನ್ನು ಅಧಿಕವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಕೇಳಬೇಕು. ಬೇಕು ಬೇಡಗಳನ್ನು ಆಲೋಚನೆ ಮಾಡಬೇಕು. ಸರಿ ತಪ್ಪುಗಳನ್ನು ಆಲೋಚನೆ ಮಾಡಿ ಸರಿಯಾದ ತೀರ್ಮಾನಕ್ಕೆ ಬರಬೇಕು. ಹಾಗೆ ವೃತ್ತಿ ಪರಂಪರೆಯಲ್ಲಿ ಏನು ಕೆಲಸ ಮಾಡಿದ್ರೆ ಸರಿ ಹೋಗುತ್ತೆ ಎಂಬತಕ್ಕಂಥದ್ದನ್ನು ಅರ್ಥರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ನೀವು ಮಾಡುವಂತಹ ಕೆಲಸಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ವ್ಯಾಪಾರ ವ್ಯವಹಾರದ ಕಡೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ತಾವಿರಬೇಕು. ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಿ. ತಾಳಿದವನು ಬಾಳಿಯ ಅನ್ನೋಂತಾರಲ್ಲ, ನಮ್ಮ ತಾಳ್ಮೆ ನೆಲ ಕಚ್ಚಬೇಕು. ತಪ್ಪೇನಿಲ್ಲ. ನೋಡಿ, ಒಂದು ಕೆಲಸವನ್ನು ಸಾಧನೆ ಮಾಡಬೇಕಾದ್ರೆ ಬರುವಂಥ ಕೆಲವಷ್ಟು ಗಂಡಾಂತರಗಳು, ಕೆಲವು ಸಮಸ್ಯೆಗಳಿಗೆ ಆಗಿಂದಾಗಲೇ ತಲೆಬಗ್ಸಿ ನಿಲ್ಲಬೇಕಾಗತ್ತೆ. ಹಾಗೆ ಮಾಡಿದಾಗ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಆದರೆ ಒಂದು ವಿಚಾರ, ಭಗವಂತ ನಿಮ್ಮದೇ ಆದಂಥ ಒಂದು ಸಾಮ್ರಾಜ್ಯಕ್ಕೆ, ನಿಮ್ಮದೇ ಆದಂಥ ಒಂದು ಸ್ವತಂತ್ರ ಬದುಕಿಗೆ, ನಿಮ್ಮದೇ ಆದಂತಹ ಒಂದು ಯಶಸ್ಸಿನ ಹಾದಿಗೆ ನಿಮ್ಮನ್ನು ಕರ್ಕೊಂಡು ಹೋಗುವಂಥ ಮಟ್ಟದಲ್ಲಿದ್ದಾನೆ. ಹಾಗಾಗಿ ತಾವು ಮಾಡುವಂಥ ಕೆಲಸಗಳ ಕಡೆ ಸ್ವಲ್ಪ ತಾಳ್ಮೆ ತಗೊಂಡ್ರೆ ಎಲ್ಲ ಕೆಲಸದಲ್ಲೂ ಹೆಚ್ಚಿನ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿದೆ. ಆದರೆ ಮನಸ್ತಾಪಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ದು ಬಂದದ್ದೆಲ್ಲ ಬರಲಿ, ಭಗವಂತ ನಿನ್ನ ದಯವೊಂದಿರಲಿ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಹಾಗೆ ವಿದ್ಯಾರ್ಥಿಗಳ ಜೀವನ ಅಂತೂ ಮತ್ತಷ್ಟು ಅಭಿವೃದ್ಧಿ ಇದೆ. ತಾವು ಏನು ಅಂದುಕೊಂಡ್ರೂ ಸಾಧನೆ ಮಾಡುವಂಥ ಯೋಗ ಬಲ. ಹಾಗಾಗಿ ಈ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಮಾಡಬೇಕಾದ್ರೂ ಮೊದಲು ಮನೆ ದೇವರ ಪ್ರಾರ್ಥನೆ, ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ, ಅನುಭವಸ್ಥರ ಮಾತನ್ನು ಆಲಿಸಿದ್ರೆ ನೀವು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಇದ್ದರೆ ಅಲ್ಲಿ ಸಮಸ್ಯೆಯನ್ನು ತಂದುಕೊಳ್ತೀರಿ. ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಫಲಗಳನ್ನು, ನಿಮ್ಮ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಅದಕ್ಕಾಗಿ ದೇವಿಯ ಉಪಾಸನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸಿದ್ಧ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.